ಕಣದಿಂದ ಅಧಿನಾಯಕಿ ನಿರ್ಗಮನ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ಚುನಾವಣೆಗಳು ಹತ್ರ ಆಗ್ತಾ ಇವೆ. ಲೋಕಸಭಾ ಚುನಾವಣೆ ಹತ್ರ ಆಗ್ತಾ ಇದೆ. ಕಾಂಗ್ರೆಸ್ನ ಮುಂದೆ ಅತಿ ದೊಡ್ಡ ಟಾಸ್ಕ್ ಇದೆ. ಮೋದಿಯನ್ನ ಮಣಿಸಿ ಅಧಿಕಾರಕ್ಕೆ ಏರುವ ಕನಸಿನೊಂದಿಗೆ INDIA ಮೈತ್ರಿಕೂಟ ಆಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸುದೀರ್ಘ 30 ವರ್ಷದ ರಾಜಕೀಯ ಜೀವನದಲ್ಲಿ ಚುನಾವಣಾ ರಾಜಕೀಯದಿಂದ ಸೋನಿಯಾ ಗಾಂಧಿ ಹಿಂದೆ ಸರಿತಾ ಇದ್ದಾರೆ. ರಾಜ್ಯಸಭೆ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಿದ್ರು ನಿನ್ನೆ. ಕಾಂಗ್ರೆಸ್ ಅತ್ಯಂತ ಕಷ್ಟದ ಸಮಯದಲ್ಲಿದ್ದಾಗ ಸೋನಿಯಾ ಗಾಂಧಿಯವರು ಪಕ್ಷದ ಚುಕ್ಕಾಣಿ ಹಿಡಿತಾರೆ. ರಾಜಕೀಯ ಅನ್ನೋದೇ ಬೇಡ ಅಂತ ಇದ್ದ ಸೋನಿಯಾ ಗಾಂಧಿ ತಾವು ವರಿಸಿದ ರಾಜೀವ್ ಗಾಂಧಿಯವರಿಗೂ ಅದೇ ಮಾತನ್ನು ಹೇಳ್ತಾರೆ. ನೀನು ರಾಜಕೀಯ ಬಿಟ್ಟು ಬೇರೆ ಏನು ಬೇಕಾದರೂ ಮಾಡು, ನೀನು ಪೈಲಟ್ ಕೆಲಸ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಿ ಅಂತ. ಆದರೆ ರಾಜಕೀಯ ಅನಿವಾರ್ಯತೆಗಳು ರಾಜೀವ್ ಗಾಂಧಿಯನ್ನ ಹೇಗೆ ಸೆಳೆದುಕೊಂಡು ಬಂದು ರಾಜಕೀಯಕ್ಕೆ ನಿಲ್ಲಿಸಿದ್ವೋ ಅದೇ ರೀತಿ ಸೋನಿಯಾ ಗಾಂಧಿ ಅವರನ್ನೂ ಕೂಡ ರಾಜಕೀಯ ಸೆಳೆದುಕೊಂಡು ಬಂದು ನಿಲ್ಲಿಸಿತು. ಆ ಸಂದರ್ಭದಲ್ಲಿ ಒಂದು ಗಟ್ಟಿ ನಾಯಕತ್ವ ಕಾಂಗ್ರೆಸ್ನ ನಿರೀಕ್ಷೆ ಇತ್ತು. ಹಾಗಾಗಿ ಸೋನಿಯಾ ಗಾಂಧಿಯವರು ಅಖಾಡಕ್ಕೆ ಇಳಿದ್ರು. ನಿರಂತರವಾಗಿ ಪಕ್ಷದ ಎಲ್ಲ ಆಯಾಮಗಳನ್ನ ಕೂಡ ಸೋನಿಯಾ ಗಾಂಧಿ ನೋಡಿದ್ದಾರೆ. ಪಕ್ಷವನ್ನ 2 ಬಾರಿ ಅಧಿಕಾರಕ್ಕೆ ತಂದ್ರು. ಪಕ್ಷ ಡಿಕ್ಲೈನ್ ಆಗ್ತಾ ಇರೋದನ್ನೂ ನೋಡ್ತಿದ್ದಾರೆ. ಈ ಎಲ್ಲದರ ನಡುವೆ ಅವರ ರಾಜಕೀಯ ಜೀವನ ಹೋರಾಟಗಳಿದೆಯಲ್ಲ, ಅದರ ಬಗ್ಗೆ ಖಂಡಿತವಾಗಿಯೂ ತಿಳಿದುಕೊಳ್ಬೇಕು. ಈ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ನಾವೆಲ್ಲವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. 25 ವರ್ಷದ ಚುನಾವಣಾ ರಾಜಕೀಯಕ್ಕೆ ಸೋನಿಯಾ ಗುಡ್ ಬೈ ಹೇಳಿದ್ದಾರೆ. ಲೋಕಸಭೆಯಿಂದ ರಾಜ್ಯಸಭೆಗೆ ಸೋನಿಯಾ ಗಾಂಧಿ ಎಂಟ್ರಿ ಆಗ್ತಿದ್ದಾರೆ. ನಿವೃತ್ತಿಯ ಹಿಂದೆ ಇದೆಯಾ ಮಗಳ ಭವಿಷ್ಯದ ಲೆಕ್ಕಾಚಾರ? ಮೂರು ದಶಕಗಳ ಲೋಕಸಭಾ ಚುನಾವಣೆಯ ಹೋರಾಟ ಅಂತ್ಯವಾಗಿದೆ. 1999ರಲ್ಲಿ ಚುನಾವಣಾ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ. 2 ಕ್ಷೇತ್ರಗಳಲ್ಲಿ ನಿಲ್ಲೋದರ ಮೂಲಕ. ಆ 2 ಕ್ಷೇತ್ರದಲ್ಲಿ ಬಳ್ಳಾರಿಯೂ ಒಂದು. ಸುಷ್ಮಾ ಸ್ವರಾಜ್ ಎದುರುಗಡೆ ನಿಂತು ಹೋರಾಡ್ತಾರೆ. ಅದಾದ ಮೇಲೆ ರಾಯ್ಬರೇಲಿಯಲ್ಲಿ 5 ಬಾರಿ ಆಯ್ಕೆಯಾಗಿದ್ದಾರೆ. ಈಗ ಅನಾರೋಗ್ಯದ ಕಾರಣದಿಂದ ಲೋಕಸಭೆಯ ಬದಲು ರಾಜ್ಯಸಭೆಗೆ ಸ್ಪರ್ಧಿಸೋ ನಿರ್ಧಾರ ತೆಗೆದುಕೊಂಡಿದ್ದಾರೆ. ದೆಹಲಿಗೆ ಹತ್ರ ಅನ್ನೋ ಕಾರಣಕ್ಕೆ ರಾಜಸ್ಥಾನದಿಂದ ರಾಜ್ಯಸಭೆಗೆ ಎಂಟ್ರಿ ಆಗೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಹಾಗಾದ್ರೆ ರಾಯ್ಬರೇಲಿ ಕಥೆ ಏನು? ರಾಯ್ಬರೇಲಿಯಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಸ್ಪರ್ಧಿಸುತ್ತಾರೆ ಅನ್ನೋ ಮಾತು ಸದ್ಯಕ್ಕೆ ಕೇಳಿಬರ್ತಾ ಇದೆ. ತಮ್ಮ ಲೋಕಸಭಾ ಚುನಾವಣೆಯ ಅಖಾಡವನ್ನ ಮಗಳಿಗೆ ಬಿಟ್ಟುಕೊಡ್ತಾರೆ ಅಂತ. 2024ರ ಚುನಾವಣೆ ಕಾಂಗ್ರೆಸ್ನ ಪಾಲಿಗೆ ಡೂ ಆರ್ ಡೈ. ಈ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಲೆಕ್ಕಾಚಾರಗಳೇನು ಅನ್ನೋದನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಕ್ಷೇತ್ರಕ್ಕೆ ಹಾಗಾದ್ರೆ ಪ್ರಿಯಾಂಕಾ ಸ್ಪರ್ಧಿಸ್ತಾರಾ? ಕಾಂಗ್ರೆಸ್ ಭದ್ರಕೋಟೆಯಾಗಿರೋ ರಾಯ್ಬರೇಲಿ ಕ್ಷೇತ್ರ ಈಗ ಕುತೂಹಲ ಮೂಡಿಸ್ತಾ ಇದೆ. ಹಿರಿಯ ರಾಜಕಾರಣಿಗಳ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಟೀಕಿಸಿದ್ರು ಸೋನಿಯಾ ಗಾಂಧಿ. ಅವರ ಎದುರಿಗಿದ್ದಿದ್ದು ವಾಜಪೇಯಿ, ಅಡ್ವಾಣಿ ಸೇರಿದಂತೆ ಇತರ ಪ್ರಬಲ ನಾಯಕರು. ಆ ನಾಯಕರ ವಿರುದ್ಧ ಎದೆತಟ್ಟಿ ನಿಂತು ಪಕ್ಷ ಮುನ್ನಡೆಸಿದ್ರು ಸೋನಿಯಾ ಗಾಂಧಿ. ಮೂರು ದಶಕಗಳ ಚುನಾವಣಾ ರಾಜಕೀಯ ಸಾಕು ಅಂದಿದ್ದಾರೆ ಸೋನಿಯಾ ಗಾಂಧಿಯವರು. ರಾಜಕೀಯವೇ ಬೇಡ ಅಂತ ಇದ್ದ ಸೋನಿಯಾ ಗಾಂಧಿ ರಾಜಕೀಯ ಅಖಾಡಕ್ಕೆ ಧುಮುಕುವ ಅನಿವಾರ್ಯತೆಗಳು ಸೃಷ್ಟಿಯಾದವು. ಆದರೆ ಇದರಿಂದ ಎದೆಗುಂದಲಿಲ್ಲ. ಇಡೀ ಪಕ್ಷವನ್ನ ಒಟ್ಟಾಗಿ ಹಿಡಿದು ಮುನ್ನಡೆಸಿಕೊಂಡು ಬಂದರು. ಪಕ್ಷ ಅಧಿಕಾರಕ್ಕೂ ಬಂತು 2 ಬಾರಿ. ಹಾಗಾದ್ರೆ ಮುಂದಿನ ಆಯ್ಕೆ ಏನು?
ಮುಂದೆ ಕಾಂಗ್ರೆಸ್ನ ಮುಂದಿರುವ ಆಯ್ಕೆಗಳು ಏನು, ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ವಿಶ್ಲೇಷಕರಾದ ಶಂಕರ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಉಪಾಧ್ಯಾಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಾಜಿ ಸಚಿವರು ಹಾಗೆ ಸೋನಿಯಾ ಗಾಂಧಿಯವರ ಆಪ್ತರಾದ ಮೋಟಮ್ಮ ಅವರು ನಮಗೆ ಹೊರಗಡೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ತೆ. ನಮಸ್ತೆ. ಮೊದಲಿಗೆ ನಿಮ್ಮನ್ನೇ ಮಾತನಾಡಿಸ್ತೀನಿ ಮೇಡಮ್. ಅತ್ಯಂತ ಹತ್ತಿರದಿಂದ ಸೋನಿಯಾ ಗಾಂಧಿ ಅವರನ್ನ ನೀವು ನೋಡಿದ್ದೀರಾ, ಅವರ ರಾಜಕೀಯ ಏಳು ಬೀಳುಗಳನ್ನು ನೋಡಿದ್ದೀರಾ, ಪಕ್ಷ ನಡೆಸಿದ್ದನ್ನ ನೋಡಿದ್ದೀರಾ, ಪಕ್ಷನ ಗಟ್ಟಿಗೊಳಿಸಿದ್ದನ್ನ ನೋಡಿದ್ದೀರಾ. ಈಗ ಚುನಾವಣಾ ರಾಜಕೀಯದಿಂದ ನಾನು ಹಿಂದೆ ಸರಿತಿದ್ದೀನಿ ಅನ್ನೋ ನಿರ್ಧಾರಕ್ಕೆ ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ. ಒಂದು ಸಲ ಮೆಲುಕು ಹಾಕೋದಾದ್ರೆ ಈ 3 ದಶಕಗಳು ಸೋನಿಯಾ ಗಾಂಧಿ ಅವರು ನಡೆದು ಬಂದ ಹಾದಿ ಬಗ್ಗೆ ಏನು ಹೇಳ್ತೀರಿ? ನಿಜವಾಗೂ ಗ್ರೇಟ್ ಅನ್ನಿಸ್ತದೆ. ಅವ್ರಿಗೆ ನಾನು ಸಲಾಂ ಕೂಡ ಹೇಳ್ತೀನಿ. ಯಾಕೆಂತ ಹೇಳಿದರೆ ಯಾವುದೇ ಹೆಣ್ಮಗಳಿಗೆ ಮನೆಯಿಂದ ಹೊರಗಡೆ ಒಂದು ರಾಜಕಾರಣಕ್ಕೆ ಆಗಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಕಾಲಿಟ್ಟಾಗ ಅವರಿಗೆ ಕಾನ್ಫಿಡೆನ್ಸ್ ಇರಬೇಕು. ಕಾನ್ಫಿಡೆನ್ಸ್ ಇಲ್ಲದೇ ಇದ್ದರೆ ಕಷ್ಟ ಆಗ್ತದೆ. ಆ ಒಂದು ಕಾನ್ಫಿಡೆನ್ಸನ್ನ ವಿದೇಶಿ ಮಹಿಳೆ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಇವರೆಲ್ಲ ಒಂಥರ ಚುಚ್ಚಿ ಮಾತಾಡ್ತಿದ್ರು. ಆದರೂ ಕೂಡ ಅವರು ಭಾರತೀಯ ಮಹಿಳೆಯರ ಆಗಿ ಭಾರತೀಯ ಎಲ್ಲ ಸಂಸ್ಕೃತಿಯನ್ನು ಅಳವಡಿಸ್ಕೊಂಡು ಹಾಗೆ ತನ್ನ ಒಂದು ಕುಟುಂಬದಲ್ಲಿದ್ದ ರಾಜಕಾರಣದ ಹಿನ್ನೆಲೆ, ರಾಜಕಾರಣ ಈ ದೇಶದಲ್ಲಿ ನಡೀತಿರೋ ಬಗ್ಗೆ ಅರ್ಥ ಮಾಡಿಕೊಂಡು ಧೈರ್ಯವಾಗಿ ಅವರು ಈ ಒಂದು ಇದನ್ನೆಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲುವ ಕೆಲಸವನ್ನು ಮಾಡ್ಕೊಂಡು ಬಂದ್ರಲ್ಲ. ಆದ್ರಿಂದ ಶಿ ಈಸ್ ಗ್ರೇಟ್. ನನಗೂ ಕೂಡ ಅವರು ನಾನು ಮಂತ್ರಿ ಆದಾಗ ವರ್ಕಿಂಗ್ ಕಮಿಟಿಗೆ ನಾನು ಹೇಳಿದಾಗ ಅವ್ರು ಹೇಳ್ತಾ ಅದು ನಿಜವಾಗ್ಲೂ ಒಂದು ಆಶ್ಚರ್ಯ. ನನಗೂ ಕೂಡ ಅದು ಒಂದು ರೀತಿ ಸರ್ಪ್ರೈಸ್. ಯಾಕೆ ಅಂತ ಹೇಳಿದ್ರೆ ನನಗೆ ವರ್ಕಿಂಗ್ ಕಮಿಟಿಗೆ ಹೋಗ್ತೀನಿ ಅಂತ ನನಗೆ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ಕನಸು ಮನಸ್ಸಲ್ಲೂ ಹೇಳಿಲ್ಲ. ಒಂದು ಫೈನ್ ಡೇ ನಿಮಗೆ ವರ್ಕಿಂಗ್ ಕಮಿಟಿಗೆ ತಗೊಂಡಿದ್ದಾರೆ ಅಂತ ಹೇಳಿ ಇನ್ಫಾರ್ಮೇಷನ್ ಬಂದಾಗ ಇದೇನು ಅಂತ ಹೇಳಿ ನನಗೆ ಆಶ್ಚರ್ಯ. ಮತ್ತು ಕೆಲವು ನಮ್ಮ ಸೀನಿಯರ್ಸ್ ಇಲ್ಲಿ ಇದ್ದಂಥ ರಾಜ್ಯದ ಸೀನಿಯರ್ಸಿಗೆ ಒಂದು ಸ್ವಲ್ಪ ಅಸಮಾಧಾನ ಕೂಡ ಆಗಿತ್ತು. ಆಮೇಲೆ ನಾನು ಒಬ್ಬಳೇ ಹೋಗಲಿಲ್ಲ. ಆ್ಯಕ್ಚುಲಿ ನಮ್ಮ XMP ಇಂದಿರಾ ಗಾಂಧಿಗೆ ಆಪ್ತ ಆಗಿದ್ದ DM ಪುಟ್ಟೇಗೌಡರನ್ನ ಕರ್ಕೊಂಡು ಹೋದೆ. ನಾವಿಬ್ರು ಮೀಟ್ ಮಾಡಿ ಪುಟ್ಟೇಗೌಡರು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು. ಆಮೇಲೆ ನಾನು ಹೇಳಿದೆ, ಮೇಡಮ್ ಐ ಆಮ್ ವೆರಿ ಸ್ಕೇರ್ಡ್ ಬಿಕಾಸ್ ಆಲ್ ಅವರ್ ಸೀನಿಯರ್ಸ್ ಲಿಟ್ಲ್ ಅನ್ಹ್ಯಾಪಿ ಅಂತ ಹೇಳಿದಾಗ ಅವ್ರು ನಗಾಡ್ತಾ, ಡೋಂಟ್ ವರಿ ಮೌಟಮ್ಮಾಜಿ, ಐ ಆಮ್ ವಿತ್ ಯು, ನೋ ಐ ವಿಲ್ ಸಪೋರ್ಟ್, ಬಿ ಬೋಲ್ಡ್, ವರ್ಕ್ ಹಾರ್ಡ್ ಅಂತ ಹೇಳಿದ್ರು. ನನ್ನ ಮನದಾಳದಲ್ಲಿ ನಿಮ್ಮ ಮನಸ್ಸಿನೆಲ್ಲ ಆ ಮಾತುಗಳು ಶಾಶ್ವತವಾಗಿ ಉಳಿದು ಹೋಗಿವೆ. ಮಾತಾಡ್ತೀನಿ. ಹಿರಿಯ ಪತ್ರಕರ್ತರಾದ ರಾಮಕೃಷ್ಣ ಉಪಾಧ್ಯಾಯ ಅವರು ಇದ್ದಾರೆ. ರಾಮಕೃಷ್ಣ ಉಪಾಧ್ಯಾಯ ಸರ್, ಸೋನಿಯಾ ಗಾಂಧಿಯ ಜೀವನ ಇದೆಯಲ್ಲ, ನನಗೆ ಜಯಲಲಿತಾ ಅವರು ಮತ್ತು ಸೋನಿಯಾ ಗಾಂಧಿ ಅವರ ಜೀವನ ಸಿಮಿಲರ್ ಅಂತ ಅನಿಸುತ್ತೆ. ಜಯಲಲಿತಾ ಅವರು ಯಾವಾಗಲೂ ಹೇಳ್ತಾ ಇದ್ರು, ನನಗೆ ರಾಜಕೀಯ ಅಂದರೆ ಇಷ್ಟ ಇರಲಿಲ್ಲ, ಸಿನಿಮಾ ಅಂದರೆ ಇಷ್ಟ ಇರಲಿಲ್ಲ, ಆದರೆ ಬಂದಿದ್ದನ್ನು ದಿ ಬೆಸ್ಟ್ ರೀತಿಯಲ್ಲಿ ನಾನು ಮಾಡಿ ತೋರಿಸಬಲ್ಲೆ, ಅದು ನನ್ನ ಸ್ಟ್ರೆಂತ್ ಅಂತ ಜಯಲಲಿತಾ ಅವ್ರು ಹೇಳಿದರು. ಸೋನಿಯಾ ಗಾಂಧಿ ಅವರು ಯಾವತ್ತಿಗೂ ರಾಜಕೀಯ ಇಷ್ಟಪಟ್ಟವರಲ್ಲ. ರಾಜೀವ್ ಗಾಂಧಿ ಅವರನ್ನ ಪ್ರೀತಿಸಿದ್ರು, ಮದುವೆ ಆದರೂ ರಾಜೀವ್ ಗಾಂಧಿ ಅವರಿಗೂ ಹೇಳ್ತಾ ಇದ್ರು ರಾಜಕೀಯ ಬೇಡ ಅಂತ. ಆದರೆ ಅನಿವಾರ್ಯ ಪರಿಸ್ಥಿತಿಗಳು, 3 ಸಾವುಗಳನ್ನು ನೋಡ್ತಾರೆ ಅವರು ಕಣ್ಣಾರೆ. ಆಮೇಲೆ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ. ಅಷ್ಟೇ ದಕ್ಷವಾಗಿ ಪಕ್ಷನ ಮುನ್ನಡೆಸೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾರೆ. 2 ಬಾರಿ. ಹೆಂಗಂತಿದೆಯಾ ಅದು ಹಾದಿ? ಇಬ್ಬರು ಒಂದು ರೀತಿಯ ದಿಟ್ಟ ಮಹಿಳೆಯರು ಅಂತ ಹೇಳಬೇಕು. ಯಾಕಂದರೆ ರಾಜಕೀಯದಲ್ಲಿ ಮಹಿಳೆಯರಿಗೆ ಭಾಳ ಕಷ್ಟ ಇದೆ. ಇಟ್ಸ್ ನಾಟ್ ಈಸಿ ಟು ಗೆಟ್ ಇನ್ ಟು ಇಟ್ಸ್ ಬಿಕಾಸ್ ಇಟ್ಸ್ ಎ ಮೇಲ್ ಡಾಮಿನೇಟೆಡ್, ಎಸ್ಪೆಷಲಿ ಇನ್ ಇಂಡಿಯಾ. ಅಂಥದ್ರಲ್ಲಿ ಮುಂದೆ ಬಂದು ನಾಯಕತ್ವ ವಹಿಸ್ಕೊಳ್ಳೋದಿದೆಯಲ್ಲ, ಅದು ತುಂಬ ಕಷ್ಟವಾದ ಕೆಲಸವೇ. ಆದರೆ ಅವರ ಹಾದಿಯೇ ಬೇರೆ ಆಗಿತ್ತು. ಜಯಲಲಿತಾನ ಸೋನಿಯಾ ಗಾಂಧಿ ಕಂಪೇರ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ನನಗೆ. ಯಾಕಂದರೆ ಜಯಲಲಿತಾ ಅವರು ಶಿ ವಾಸ್ ಎ ಚೀಫ್ ಮಿನಿಸ್ಟರ್. ಆ್ಯಸ್ ಚೀಫ್ ಮಿನಿಸ್ಟರ್ ಅವ್ರು ಮಾಡ್ತಂಥ ಕೆಲಸಗಳು, ಕಾರ್ಯಗಳು ಆ ತಮಿಳುನಾಡಿನ ಒಂದು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗುವಂಥ ಸ್ಥಿತಿಗೆ ಬಂತು. ಬಿಕಾಸ್ ಶಿ ವಾಸ್ ಪವರ್ಫುಲ್ ಚೀಫ್ ಮಿನಿಸ್ಟರ್. ಕ್ಷೇತ್ರಗಳು ಬಂದಾಗ ಅದನ್ನ ನಿಭಾಯಿಸಿದ್ರು ಅಂತ. ಬಟ್ ಆದರೆ ಸೋನಿಯಾ ಗಾಂಧಿ ಅವರು ನನಗೆ ಡಿಸಪಾಯಿಂಟ್ ಮಾಡಿದ್ರು. ಯಾಕಂದ್ರೆ ಅವರಿಗೆ ಅಧಿಕಾರ ಇದ್ದಾಗ ಅದನ್ನು ಉಪಯೋಗಿಸ್ಕೊಂಡು ಜನಗಳಿಗೆ ಅನುಕೂಲವಾಗೋ ರೀತಿಯಲ್ಲಿ ಮಾಡಲಿಲ್ಲ. ನೋಡಿ, ಅವರು ರಾಯಬೇರಿಯಲ್ಲಿ ಅಷ್ಟು ವರ್ಷ 5 ಬಾರಿ ಎಲೆಕ್ಟ್ ಆದರು. ಅದು ನೀವು ರಾಯಬೇರಿಗೆ ಏನೋ ಹೋಗಿದ್ರೆ ಗೊತ್ತಾಗುತ್ತೆ ಎಷ್ಟು ಬ್ಯಾಕ್ವರ್ಡ್ ಆಗಿತ್ತು ಆ ಕ್ಷೇತ್ರ ಅಂತ ಹೇಳಿ.
ಅಲ್ಲಿಗೆ ಏನಾದ್ರು ಮಾಡ್ಬೋದಾಯ್ತಲ್ಲ. MP ಆಗಿ 25 ವರ್ಷ MP ಆಗಿ ನಿಮಗೆ ಫುಲ್ ಅಧಿಕಾರ ಇದೆ. 2004 to 2014 ಅಂತೂ ಅವರು ಈ ದೇಶದ ಅಧಿನಾಯಕಿ, ಕರೆಕ್ಟ್, ಅವ್ರ ಸರ್ಕಾರ ಅವ್ರ ಕೈಯಲ್ಲಿತ್ತು. ಹಾಗಿದ್ದು ಏನು ಮಾಡಲಿಲ್ವಲ್ಲ. ಆ ರೀತಿ ಒಂದು ಅವ್ರ ಬಗ್ಗೆ ನನಗೊಂದು ಬೇಸರ ಇದೆ. ಯಾಕಂದರೆ ಅವರು ಮಾಡುವಂಥ ಕೆಲಸವನ್ನ ಮಾಡಲಿಲ್ಲ. ತುಂಬ ಬಹುಶಃ ರಾಜಕೀಯದಲ್ಲೇ ಮುಳುಗ್ಬಿಟ್ರು ಅಂತ ನನಗನ್ಸುತ್ತೆ. ಈಗ ಅವರು ಒಂದು ಪಕ್ಷವೇ ಒಂದು ಸಂಕ್ರಮಣ ಕಾಲದಲ್ಲಿದೆ. ಪಕ್ಷ ಏನೋ ಈಗ ನಾವು 2014ನಲ್ಲಿ 52 ಸೀಟ್ 44 ಸೀಟ್ ಬಂದಿದ್ದು, ಕಳೆದ ಬಾರಿ 2019ನಲ್ಲಿ 52 ಬಂದಿದೆ. ಈ ಸರ್ತಿನೂ 100 ಹತ್ರನೂ ಬರೋ ಸಾಧ್ಯತೆಗಳು ಕಾಣ್ತಾ ಇಲ್ಲ. ಅಂತಹ ಒಂದು ಇದರಲ್ಲಿ ಅವರು ಪಾರ್ಟಿನ ಮುನ್ನುಗ್ಗಿಸುವ ಸ್ಥಿತಿಯಲ್ಲಿ ಕಾಣ್ತಾ ಇಲ್ಲ. ಅವರು ರಾಜ್ಯಸಭೆಗೆ ಹೊರಟಿದ್ದಾರೆ ಅಂದರೆ ಇದು ಏನು ತೋರಿಸುತ್ತೆ ಅಂದರೆ ಕಾಂಗ್ರೆಸ್ ಪಕ್ಷದ ದಯನೀಯ ಸ್ಥಿತಿಯನ್ನು ತೋರಿಸುತ್ತೆ. ನಿಜವಾಗ್ಲೂ ದಯನೀಯ ಸ್ಥಿತಿಯನ್ನು ತೋರಿಸುತ್ತೆ. ಅನಾರೋಗ್ಯದ ಸ್ಥಿತಿನೂ ಅವರನ್ನ ಕಾಡ್ತಾ ಇದೆ. ಅವರ ದಟ್ ಇಸ್ ಆಲ್ಸೋ ದೇರ್. ಬಟ್ ನೀವು ರಾಜ್ಯಸಭೆಗೆ 100 ಜನ ನಾಯಕರನ್ನು ಕಳಿಸಿದಂಥ ಪಕ್ಷ ಇದು. ಏನೋ ರಾಜ್ಯಸಭಾ ಆಗಲಿ ಲೋಕಸಭೆಗಾಗಲಿ ಸೆಲೆಕ್ಟ್ ಮಾಡ್ತಾ ಇದ್ದಂಥ ಪಕ್ಷಕ್ಕೆ ಇವತ್ತು ಫೌಂಡರ್ಸ್ ಆಗಿರ್ತಕ್ಕಂಥವ್ರು ಅಥವಾ ಫೌಂಡರ್ ಸ್ಥಾನದಲ್ಲಿ ಕೂತಿರೋರು ಕೂಡ ರಾಜ್ಯಸಭೆಗೆ ಹೊರಟಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಸ್ಥಿತಿ ಯಾವ ರೀತಿ ಇದೆ ಇವತ್ತು ಅನ್ನೋದನ್ನು ತೋರಿಸುತ್ತೆ. ಓಕೆ ಶಂಕರ್ ಶೆಟ್ಟಿ, ನೀವು ಹೆಂಗೆ ವಿಶ್ಲೇಷಣೆ ಮಾಡ್ತೀರಾ ಇದನ್ನು? ನೀವು ಹೇಳಿದಾಗೆ ಸೋನಿಯಾ ಗಾಂಧಿ ಅವರನ್ನು ಇಷ್ಟ ಇದ್ದವ್ರು ಫಸ್ಟ್ ರಾಜ್ಯಕ್ಕೆ ಬರುವಾಗ ಅವ್ರಿಗೆ ಇಷ್ಟ ಇರಲಿಲ್ಲ. ಅವ್ರು ಫಸ್ಟ್ ಅವಕಾಶ 91ನಲ್ಲಿ ರಾಜೀವ್ ಗಾಂಧಿ ಸತ್ತಾಗಲೇ ಪಾರ್ಟಿ ಅವ್ರು ಹೋಗಿದ್ರು, ಅವ್ರ ಮನೆಗೆಲ್ಲ ಹೋಗಿ ನೀವೇ ಬರಬೇಕು, ಲೀಡರ್ಶಿಪ್ ತಗೊಳ್ಬೇಕು ಅಂತ. ಆಗ ಅವರು ಒಪ್ಪಲಿಲ್ಲ. ಕಡೆಗೆ ಅವರ ಒಂದು ಸೂಚನೆಯಂತೆ, ಆಲ್ಮೋಸ್ಟ್ ಅವರ ಸೂಚನೆಯಂತೆ ನರಸಿಂಹರಾವ್ ಅವರನ್ನು ಪ್ರೆಸಿಡೆಂಟ್ ಮಾಡಿದರು. ಮತ್ತು ನರಸಿಂಹರಾವ್ ಪ್ರೆಸಿಡೆಂಟ್ ಟೈಮಲ್ಲಿ ಫಸ್ಟ್ ಟೈಮು ಕೆಲವೊಂದು ಹಲವಾರು ಕಾರಣಗಳಿಂದ ಬಾಬ್ರಿ ಮಸೀದ್ ದುರಂತ ಆಯಿತು, ಮುಸ್ಲಿಂ ಸಮುದಾಯ ಕಾಂಗ್ರೆಸ್ಸಿಂದ ಬಿಟ್ಟು ಹೋಯಿತು. ಈ ಕಾರಣಕ್ಕೆ ಪಾರ್ಟಿ ವೀಕನ್ ಆಗ್ತಾ ಬಂತು. ಬಂದು ಆಗಲೂ ಅವ್ರಿಗೆ ಗೊತ್ತಾಯಿತು ನೀವೇ ಬನ್ನಿ ಅಂತ, ಆದರೂ ಬರಲಿಲ್ಲ. ಕಡೆ ಮಧ್ಯದಲ್ಲಿ ಸೀತಾರಾಮ್ ಕೇಸರಿ ಪಾರ್ಟಿ ಪ್ರೆಸಿಡೆನ್ಶಿಪ್ ಕೊಟ್ಟರು. ಸೀತಾರಾಮ್ ಕೇಸರಿ ಪಾರ್ಟಿ ಪ್ರೆಸಿಡೆನ್ಶಿಪ್ ಕೊಡುವಾಗಂತೂ ಪಾರ್ಟಿಯಲ್ಲಿ ಕಂಪ್ಲೀಟಾಗಿ ಇದಾಗಿತ್ತು, ತುಂಬ ಜನ ಎಗೈಸ್ಟಿದ್ರು. ಸೊ ಅದನ್ನು ಲೀಡ್ ಮಾಡುವವ್ರು ಬರಬೇಕಂತ ಪುನಃ ಒತ್ತಾಯದ ಮೇಲೆ ಅವರನ್ನು ಬಂದರು. ಅವ್ರು ಫಸ್ಟ್ ಟೈಮ್ 97ನಲ್ಲಿ ಮೆಂಬರ್ ಆಗ್ತಾರೆ. 97ನಲ್ಲೇ ಮೆಂಬರ್ ಆಗ್ತಾರೆ ಅವರು. 97 ವಿದಿನ್ 62 ಡೇಸಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆಗಿಬಿಡ್ತಾರೆ. ಪಾರ್ಟಿ ಪ್ರೆಸಿಡೆಂಟ್ ಆಗುವಾಗ ಅವ್ರು ಪಾರ್ಟಿ ಪ್ರೆಸಿಡೆಂಟ್ ಜನ ಒಪ್ತಾರೆ. ಬಟ್ ಅವ್ರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಕೆಲವರು ಅವ್ರನ್ನ ಮುಂದೆ ಹಾಕಲಿಕ್ಕೆ ಶುರು ಮಾಡಿದರು. ಆಗ ಫಸ್ಟ್ ಒಂದು ಅಮರ್ ಅಕ್ಬರ್ ಅಂತೋನಿ ಅಂತ ಒಂದು ಎಪಿಸೋಡ್ ಬರ್ತದೆ. ಅಮರ್ ಅಕ್ಬರ್ ಅಂತೋನಿ ಅಂತ ಅವ್ರ ವಿರೋಧವಾಗಿ 3 ಜನ, ಇದೇ ಶರದ್ ಪವಾರ್ ಒಬ್ಬರು, ಮತ್ತೊಂದು ಅವರಂದ್ರೆ ಅಮರ್ ಅಂತ, ಅಕ್ಬರ್ ಅಂತ ಒಬ್ಬರು ತಾರಿಕ್ ಅನ್ವರ್ ಅಂತ, ಆಂಟೋನಿ ಅಂತ ಒಬ್ಬರು PS ಅಗ್ಮಾ ಅಂತ ನಮ್ಮ ಸ್ಪೀಕರ್ ಆಗಿದ್ರು ಪಾರ್ಲಿಮೆಂಟಲ್ಲಿ. ಇವ್ರ ಮುಂದೆ ಅಮರ್ ಅಕ್ಬರ್ ಅಂತ ಇಶ್ಯೂ ಬರ್ತದೆ. ಈ 3 ಜನ ಡಿಫ್ರೆಂಟ್ ಕಾಸ್ಟ್ನವರು, ಅದಕ್ಕೆ ಒಬ್ರು ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಅಂತ 3 ಜನ ಅವರು ರಿಬೆಲ್ ಆಗ್ತಾರೆ. ರಿಬೆಲ್ ಆಗಿ ಅವರನ್ನು ಒಂದು ಪಾರ್ಟಿ NCP ಅಂತ ಒಂದು ಪಾರ್ಟಿ ಕರೆ ಫಸ್ಟ್ ಅವರಿಗೆ ಎಗೇನ್ಸ್ಟ್ ಆದದ್ದು ಅವರೇ. ಅವ್ರಿಗೆ ವಿರೋಧ ಅಂತ ಪಾರ್ಟಿಗೆ ಫಸ್ಟ್ ವಿರೋಧ ತೋರಿಸಿದ್ರು ಅವರೇ. ಆ ವಿರೋಧ ಅವ್ರು ನಥಿಂಗ್ ಆಯಿತು. ಎಲ್ಲರೂ ಎಕ್ದಮ್ ಕಡೆ ಎಲ್ಲಿ ತನಕ ಪಾರ್ಟಿ ಬಿಟ್ಟು ಹೋಗೋ ತನಕ ಆಯಿತು. ಇವರು ಅನ್ಕ್ವಶನೇಬಲ್ ಲೀಡರ್ ಆಗಿಬಿಟ್ರು. ಯಾರು ಕಾಂಗ್ರೆಸ್ಸಲ್ಲಿ ಅನ್ಕ್ವಶನೇಬಲ್ ಲೀಡರ್ ಆದರು. ಅನ್ಕ್ವಶನೇಬಲ್ ಲೀಡರ್ ಆದರೂ ಕಡೆಗೆ ಇಲೆಕ್ಷನ್ ನಿಂತರು. ಎಲ್ಲ ನಿಮ್ಗೆ ಗೊತ್ತಿರೋ ಬಳ್ಳಾರಿ, ನಮ್ಮ ಕರ್ನಾಟಕಕ್ಕೆ ಬಂದರು, ಗೆದ್ದರು. 2 ಕಡೆ ಬಳ್ಳಾರಿ ಬಿಟ್ಟವರು. ಫಸ್ಟ್ ಟೈಮ್ 2005-04 CBI ಮೇಡ್ ಅಗ್ರೆಸಿವ್ ಕ್ಯಾಂಪೈನ್. ಫಸ್ಟ್ ಟೈಮ್ ಅವ್ರಲ್ಲಿ ಅಗ್ರೆಸಿವ್ ಕ್ಯಾಂಪೈನ್ ಮಾಡಿ ಇಂಡಿಯಾ ಶೈನಿಂಗ್ ಅಗೇನ್ಸ್ಟ್. ಆಗ ಇವರು ವಾಜಪೇಯಿ ಅವರು ಸೋಲ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ 6 months ಅಡ್ವಾನ್ಸ್ ಆಗಿ ಇಲೆಕ್ಷನ್, ಅಷ್ಟು ಪಾಪ್ಯುಲಾರಿಟಿ ಉಂಟು ನಮ್ದು ಅಂತ ಹೇಳ್ಕೊಂಡು, ಅಂದರೆ ಅವರು ಈ ರಾಜಸ್ಥಾನ, ಈ ಛತ್ತೀಸ್ಗಢ ಇಲ್ಲೆಲ್ಲ ಗೆದ್ದುಕೊಂಡು ಬಂದರು. ಅದಕ್ಕಾಗಿ ನಾವು ಗೆಲ್ತೇವೆ ಅಂತ 6 months ಅಡ್ವಾನ್ಸ್ ಆಗಿ ಇಲೆಕ್ಷನ್ ಮಾಡ್ತಾರೆ. ಅಷ್ಟು ಕಾನ್ಫಿಡೆಂಟ್. ಇಂಡಿಯಾ ಶೈನಿಂಗ್ ಅಂತ ಎಲ್ಲ ಕಡೆ ಇಂಡಿಯಾ ಶೈನಿಂಗ್. ಆ ಇಂಡಿಯಾ ಶೈನಿಂಗ್ ಕಾಂಗ್ರೆಸ್ಸಲ್ಲಿ ಅಗ್ರೆಸಿವ್ ಕ್ಯಾಂಪೈನ್ ಮಾಡಿದವರು ಅಗ್ರೆಸಿವ್ ಮಾಡಿ ಈಗ ನಮಗೆಲ್ಲ ಗೊತ್ತಿರ್ತದೆ. ಅದೊಂದು ಆಶ್ಚರ್ಯ ಫಲಿತಾಂಶ ಅಂತ 2004 ಸೋಲ್ತಾರೆ ವಾಜಪೇಯಿ ಅವರು. ಯಾರು ಎಕ್ಸ್ಪೆಕ್ಟ್ ಮಾಡಿಲ್ಲ ಆಕ್ಚುಲಿ ಇಲೆಕ್ಷನ್. ವಾಜಪೇಯಿ ತಮ್ಮ ಏನು ಅವರ ಫೇಮಿನ ಉಚ್ಚಾಯ ಸ್ಥಿತಿಯಲ್ಲಿದ್ದ ಟೈಮ್, ಅದು ಟಾಪ್ ಮತ್ತು ಇಂಡಿಯಾ ಶೈನಿಂಗ್ ಅಂತ ಅಷ್ಟು ಫೋಕಸ್. ಇವರು ಸಬ್ಕೆ ಸಾಥ್ ಸಬ್ಕೆ ವಿಕಾಸ್, ಅಬ್ಕಿ ಬಾರಿ ಮೋದಿ ಬಾರ್ ಅಂತೆ, ಮಾಜಿ ಬಾರಿ ಅಬ್ಗೆ 400 ಬಾರ್ ಅಂತೆಲ್ಲ ಸ್ಲೋಗನ್ ಹೊಡಿತಾರಲ್ಲ, ಅದೇ ರೀತಿ ಇಂಡಿಯಾ ಶೈನಿಂಗ್ ಅಂತ ಅದ್ರ ಸ್ಲೋಗನ್ ಅಂತ ಭಾರಿ ಅಟ್ರಾಕ್ಟಿವ್ ಆಯ್ತು. ಆ್ಯಕ್ಚುಲಿ ಇಂಡಿಯಾ ಬೆಳವಣಿಗೆನೂ ನಡೀತಾ ಇತ್ತು. ಪಾರ್ಟಿಯಲ್ಲಿ ಸೋಲ್ತಾರೆ ಅವರು. ಆಗ ಅವ್ರು ರಿಯಲ್ ಅಂದರೆ ಪಾರ್ಟಿಯಲ್ಲಿ ಸೋಲ್ತಾಗ ಇವರಿಗೆ ಎಲ್ಲ 15 ಪಾರ್ಟಿ ಅಲಯನ್ಸ್ ಇರ್ತದೆ. ಲೆಫ್ಟ್ ಪಾರ್ಟಿ ಎಡಪಕ್ಷಗಳು ಔಟ್ಸೈಡ್ ಸಪೋರ್ಟ್ ಇರ್ತದೆ. ಆಗ ಇವರನ್ನು ಪ್ರೈಮ್ ಮಿನಿಸ್ಟರ್ ಅಂತ ಮಾಡ್ತಾರೆ. ಯಾರಾದರೂ ಪ್ರೈಮ್ ಮಿನಿಸ್ಟರ್ ಹೋಗ್ತಾ ಇದ್ರು ಆ್ಯಕ್ಚುಲಿ. ಆಗ ಇವರನ್ನು ಇನ್ವೈಟ್ ಮಾಡಿದರು ಅಬ್ದುಲ್ ಕಲಾಂ ಆಗ ಪ್ರೆಸಿಡೆಂಟ್ ಆಗಿದ್ರು, ಬನ್ನಿ ಜನ. ಇವ್ರು ಏನು ಮಾಡ್ತಾರೆ, ಸಡನ್ ಡಿಸಿಷನ್ ಚೇಂಜ್ ಮಾಡ್ತಾರೆ. ಆಗ ಕೆಲ ಪ್ರೊಟೆಸ್ಟ್ ಎಲ್ಲ ಆಗ್ತದೆ. ಸುಷ್ಮಾ ಸ್ವರಾಜ್ ಹೇಳ್ತಾರೆ ಅವ್ರು ಇಂಡಿಯನ್ ಅಲ್ಲ, ಒರಿಜಿನ್ ಇಂಡಿಯನ್ ಅಲ್ಲ, ಅವ್ರು ಪ್ರೈಮ್ ಮಿನಿಸ್ಟರ್ ಆದರೆ ನಾನು ತಲೆ ಬಾಲ್ಡ್ ಮಾಡ್ಕೊಂಡು ನೆಲದಲ್ಲೇ ಮಲಗ್ತಾರೆ ಅಂತ ಹೇಳ್ತಾರೆ. ಅದೇ ರೀತಿ ಉಮಾ ಭಾರತಿ ಅವ್ರು ಹೇಳಿದರು. ಎಲ್ಲ ಭಾರಿ ಪ್ರೊಟೆಸ್ಟ್ ಆಯಿತು. ಪ್ರೊಟೆಸ್ಟ್ ಆಗಿ ಏನೋ ಕಡೆಗೆ ಅವರೊಂದು ಇನ್ನರ್ ಹೇಳ್ತಾರೆ, ಮಕ್ಕಳು ಬೇಡಮ್ಮ, ನೀನು ಬೇಡ, ಯಾಕಂದರೆ ಅಜ್ಜಿ ತೀರಿ ಹೋಗಿದ್ದಾರೆ, ತಂದೆ ತೀರಿ ಹೋಗಿದ್ದಾರೆ, ಇದೇ ರಾಜ್ಯಕ್ಕೆ ಬಂದು ಬೇಡ ಅಂತ ಒಂದು ಅಡ್ವೈಸ್ ಮಾಡೋದು. ಇಲ್ಲ ನಾನು ಆಗೋದಿಲ್ಲ ಅಂತ ಸ್ಯಾಕ್ರಿಫೈಸ್ ಮಾಡ್ತಾರೆ. ಆಗ್ಬೋದಿತ್ತು ಯಾವುದವರಿಗೆ ಕಾನ್ಸ್ಟಿಟ್ಯೂಷನ್ ಕೆಲವರು ಉಂಟು ಅಂತ ಹೇಳ್ತಾರೆ. ಬಟ್ ಪ್ರೆಸಿಡೆಂಟ್ ಆಗ್ಬೋದಿತ್ತು ಕಾನ್ಸ್ಟಿಟ್ಯೂಷನ್ ಇರಲಿಲ್ಲ ಅಲ್ಲ. ಅದು ಉಂಟು, ಸುಬ್ರಹ್ಮಣ್ಯ ಸ್ವಾಮಿ ಲೆಟರ್ ಎಲ್ಲ ಉಂಟು, ಅದು ಗೊತ್ತು. ಬಟ್ ಕಲಾಂ ಅವರು ಅವರನ್ನ ಕರೆದ್ರು, ಅವರಿಗೆ ಇನ್ವೈಟ್ ಮಾಡೋದು ಅನ್ನೋದು
ಗ್ಯಾರಂಟಿ ಇಲ್ಲ. ಬಿಕಾಸ್ ಅಟ್ ದಟ್ ಟೈಮ್ ದರ್ ವಾಸ್ ಸ್ಪೆಕ್ಯುಲೇಷನ್ ದಟ್ ಅಬ್ದುಲ್ ಕಲಾಂ ಅವರೇ ಅವ್ರಿಗೆ ಹೇಳಿದ್ರು, ಅಲ್ಲ, ನೀವು speculation ವಿದೇಶಿ ಮಹಿಳೆ ಆಗಿರೋದ್ರಿಂದ ಅದ್ರ ಬಗ್ಗೆ ಯೋಚನೆ ಮಾಡಿ, ಮತ್ತು ನೀವು ನಿಮ್ಮ ಇದನ್ನ ಸ್ಥಾನವನ್ನ ಆಮೇಲೆ ಕ್ವೆಶ್ಚನ್ ಮಾಡ್ಬೋದು ಅಂತ ಹೇಳಿದಾಗ ಅವ್ರು ಸ್ವಲ್ಪ ಹೆದರ್ಕೊಂಡು ಹಿಂದೆ ಹೋದ್ರು ಅನ್ನೋ ಮಾತಿದೆ ಹೊರತು ಅಬ್ದುಲ್ ಕಲಾಂ ಅವ್ರನ್ನ ಇನ್ವೈಟ್ ಮಾಡೋದು ಅದ್ರ ಬಗ್ಗೆ ಅವ್ರು ಮಾತಾಡ್ಲಿಲ್ಲ. ಅಬ್ದುಲ್ ಕಲಾಂ ಕಡೆವರೆಗೂ ಮಾತಾಡ್ಲಿಲ್ಲ. ಆದ್ರೆ ಅವರು ಇನ್ವೈಟ್ ಮಾಡಿದ್ರೆ ಅವರಿಗೆ ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಅಲ್ಲ, ಅದು ಬಾರಿ ಪ್ರೊಟೆಸ್ಟ್ ಏನು ಗೊತ್ತಾ, ಅವ್ರ ಆ ದಿನ ಅವ್ರ ಇಲೆಕ್ಟ್ ಮಾಡಿದ್ದಾರೆ ನೀವೇ ಅಂತೇಳಿ ಎಲ್ಲ ಹೇಳಿಬಿಟ್ಟೆ. ಇವನ್ 15 ಪಾರ್ಟಿಯವ್ರು ಒಪ್ಕೊಂಡು ನೀವೇ ಲೀಡರ್ ಆರ್ಟಿಕಲ್ ಸೆಲೆಕ್ಟ್ ಮಾಡಿದ್ರು. ಪಾರ್ಟಿ ಅಲಯನ್ಸ್ ಇದು ಮಾಡಿದ್ರು. ಪ್ರೆಸಿಡೆಂಟ್ಗ ಅದು ಒಂದು ಕಡೆಯಲ್ಲಿ ಇಲ್ಲ ಹೇಳಿದಾರೆ ಅಂತ ಉಂಟು, ಕೆಲವು ಕಡೆ ಹೇಳಿಲ್ಲ. ಆಗ ಒಂದು ಸುಬ್ರಹ್ಮಣ್ಯ ಸ್ವಾಮಿ ಲೆಟರ್ ಬರೆದ್ರು ಅಂತ ಹೇಳ್ತಾ ಉಂಟು, ಅವಳು ಫಾರಿನ್ ಅರಿಜಿನ್ ಅದು ಇದಂತ ಹೇಳಿ ಕಡೆಗೆ ಕೋರ್ಟಿಗೆ ಹೋಗಿದೆ. ಕೋರ್ಟಲ್ಲಿ ಇಲ್ಲ, ಶಿ ಈಸ್ ಎಲಿಜಿಬಲ್ ಅಂತ ಬಂತು ಅಂತ ಸುಪ್ರೀಂ ಕೋರ್ಟ್ ಅಲ್ಲಿ ಅದ ನಂತರ ಕೋರ್ಟಲ್ಲಿ ಬಂದಿದೆ ಅಂತ ಅವ್ರು ಸುಪ್ರೀಂ ಕೋರ್ಟ್ ಶಿ ಈಸ್ ಎಲಿಜಿಬಲ್, ನೋ ಬಡಿ ಕ್ಯಾನ್ ಸ್ಟಾಪ್ ಅರ್ ಅಂತ ಸುಪ್ರೀಂ ಕೋರ್ಟ್ ಡಿಸಿಷನ್ ಉಂಟು ಅಂತ. ಸೊ ಆ ರೀತಿಯಲ್ಲಿ ಒಂದು ಏನೈತೆ ಆ ಗಲಾಟೆ ಅನ್ನೋದು ಅವರು ಆ್ಯಕ್ಚುಲಿ ಒಂದು ನಮಗೂ ಒಂದು ಬೇಕಿತ್ತು. ಅವ್ರು ನಿಜವಾಗಿ ಪ್ರೈಮ್ ಮಿನಿಸ್ಟರ್ ಆಗಬಾರ್ದು. ನಾವೊಂದು ಆಗ ಟೈಮಲ್ಲಿ 125 ಕೋಟಿ ಜನಸಂಖ್ಯೆ ಇರುವ ಸಂದರ್ಭದಲ್ಲಿ ಒಬ್ಬರು ಫಾರಿನ್ ಮಹಿಳೆ ಬಂದು ನಮ್ಮನ್ನು ಲೀಡ್ ಮಾಡೋದು, ನಮ್ಗೆ ಅವ್ರ ಆ ಡಿಸಿಷನ್ ದೇಶಕ್ಕೂ ಒಳ್ಳೆಯದು, ಪಾರ್ಟಿಗೆ ಒಳ್ಳೆಯದು, ಎಲ್ಲ ಅದನ್ನು ನಾವು ನಿಜವಾಗಿ ಒಪ್ಕೊಳ್ತೇನೆ. ಅವ್ರು ಯಾವಾಗ ನೋ ಅಂತ ಹೇಳಿದ್ರೆ ಅದು ನಮ್ಮ ದೇಶದ ಹಿತಕ್ಕಾಗಿ ಮಾಡಿದ್ದಾರೆ ಅಂತ ಒಪ್ಕೊಳ್ತೇನೆ. ಯಾಕೆ ಗೊತ್ತಾ, ಅದು ಆ ರೀತಿ ಬೇಕು. ನಮಗೆ 125 ಜನದಲ್ಲಿ ಒಬ್ಬರು ಫಾರಿನ್ ಅವಳು ಬಂದು ನಮ್ಮನ್ನು ಆಡೋದು ಅಂತೇಳಿ. ಬಟ್ ಆ 10 years ರೂಲ್ ಆಯಿತು 2014 to UPA 1 UPA 2. ಶಿ ವಾಸ್ ದಿ ಅನ್ಅಫಿಷಿಯಲ್ ಪ್ರೈಮ್ ಮಿನಿಸ್ಟರ್ ಅಂತ ಹೇಳಬೇಕು. ಅನ್ಅಫಿಷಿಯಲ್ ಪ್ರೈಮ್ ಮಿನಿಸ್ಟರ್ ಎಲ್ಲ ಡಿಸಿಷನ್ ಅವರೇ. ಶಂಕರ್ ಶೆಟ್ಟರ್ ವಾಪಸ್ ಮಾತಾಡಿಸ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.